ಬರೀತೀವಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ನಾರಾಯಣ್ ಸರ್, ಏನ್ ಗೊತ್ತಾ, ನಮಗೆ ತಾಯಿ ಸ್ಥಾನ, ತಂಗಿ ಸ್ಥಾನ, ಅಕ್ಕ ಸ್ಥಾನ ಬೇಡ, ಮಂತ್ರಿಗಿರಿ ಸ್ಥಾನ ಕೊಡಿ ಸರ್. ಅಲ್ಲ ನಿಜ ನೋಡಿ ಈ ರಾಜ್ಯದ ಇತಿಹಾಸದಲ್ಲಿ ನಾಗರತ್ನ ಅವ್ರು ತಗೊಳ್ಳಿ, ಮಿಸಸ್ ಕೇಶವಮೂರ್ತಿ ಅವ್ರು ತಗೊಳ್ಳಿ, ಮೋಟಮ್ಮ ಅವ್ರು ತಗೊಳ್ಳಿ, ಇವರು ನಮ್ಮ ಮೈಸೂರು ಅವ್ರ ಲೇಡಿ ರಾಣಿ ಸತೀಶ್ ಅವ್ರು ತಗೊಳ್ಳಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಳ್ಳಿ, ನಾವು ಒಳ್ಳೊಳ್ಳೆ ಮಹಿಳೆಯರು ಗೌರವ ಕೊಟ್ಟಿದ್ದೀವಿ, ಅವ್ರನ್ನ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ, ಅವ್ರನ್ನ ಈ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಮುಂಚೂಣಿ ನಾಯಕರಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅವ್ರು ಮಾತ್ರ ನೆನಪಿಸ್ಕೊಳ್ರಿ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಳ್ಳಿ, ನೈನಾ ಮೋಟಮ್ಮ ಅವ್ರನ್ನ ತಗೊಳ್ಳಿ, ರೂಪ ಅವ್ರನ್ನ ತಗೊಳ್ಳಿ, ಶಾಸಕರು ಮಾಡಿ ಅವ್ರನ್ನ ಶಾಸಕ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಅವ್ರನ್ನ ಮುಂಚೂಣಿಯಲ್ಲಿ ಇಟ್ಟಿದ್ದೀವಿ. ಮಂತ್ರಿ ಒಂದೇ ಆಗ್ಬೇಕಂತೇನಿಲ್ಲ, ಆದ್ರೆ ಅವ್ರಿಗೆ ಏನ್ ಜವಾಬ್ದಾರಿ ಕೊಡ್ತೀವಿ ಅಂತ. ನಿಮಗೆ ಎಲ್ಲ ಹಕ್ಕು, ನಮ್ಗೆ ಜವಾಬ್ದಾರಿ ಇದೆ. ನಿಮಗೆ ಅಕ್ಕಿ ಆಗಿದೆಯೋ, ನಿಮಗೆ ಅಕ್ಕಿ ಯಾವ ರೀತಿ ಇದೆಯೋ, ಆಪ್ನವ್ರಿಗೆ ಪಾಪ ಬಹಳ ಜೋರ್ ಮಾತಾಡ್ತಾ ಇದ್ದೀರಿ. ಅಲ್ಲಿ ಹೌದು, ಪಂಜಾಬ್ ಅಲ್ಲಿ ಮಹಿಳೆ ಸ್ಥಿತಿ ನೋಡಿ ಒಂದ್ಸತಿ, ನಿಮ್ಮ ಫೈಲ್ ಒಂದ್ಸತಿ ಓಪನ್ ಮಾಡ್ಕೊಳ್ಳಿ. ಪಂಜಾಬ್ ಅಲ್ಲಿ ಎಷ್ಟು MLA ಇದ್ದೀರಿ, ಎಷ್ಟು ಮಹಿಳೆ ಇದ್ದೀರಿ, ಎಷ್ಟು ಜನಕ್ಕೆ ನೀವು ಮಂತ್ರಿ ಮಾಡಿದ್ದೀರಿ, ಅದನ್ನ ಆಮೇಲೆ ಮಾತಾಡೋಣ. ಅವ್ರು ನನ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಮಾತಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ನಿಜ ನಾವು ನೋಡಿ ಏನಾದ್ರೂ ಇವತ್ತು ಕಡಿಮೆ ಇದ್ರೆ ಅದಕ್ಕೆ ಜವಾಬ್ದಾರಿ ಆಗಿರ್ತೀವಿ ನಾವು. ಬಟ್ ಅದನ್ನ ಮುಂದಿನ ದಿನಗಳಲ್ಲಿ ಯಾಕೆ ಸರಿದೂಸ್ಕೊಂಡು ಹೋಗ್ಬೇಕು, ಯಾಕೆ 100% ಆಗುತ್ತೆ ಹಂಗಂತೇಳಿ ಮಂತ್ರಿನೇ ಅಂತಲ್ಲ, ಮಂತ್ರಿ ಮಾಡಿಬಿಟ್ಟ ತಕ್ಷಣ ನಾವು ಮಹಿಳೆಯರಿಗೆ ನಾವು ಕೊಟ್ಬಿಟ್ವಿ ಅಂತಲ್ಲ. ಈ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಮಹಿಳೆಯನ್ನ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸಮಾಧಾನ ಮಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ಹೌದು, ಸಣ್ಣ ಪುಟ್ಟ ಎರಡು MLA ಮಂತ್ರಿಗಳಿದ್ರು ನಮ್ಮ ಕ್ಯಾಬಿನೆಟ್ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ. SM ಕೃಷ್ಣ ಟೈಮಲ್ಲಿ ಎಷ್ಟು ಜನ ಇದ್ರು, 3 ಜನ ಇದ್ರು, ಅದೆಲ್ಲ ಇದೆ. ಆಯ್ತು, ಇವತ್ತು ಒಂದೇ ಇದೆ, ಅದಕ್ಕೆ ಹೌದು ನಾವು ಉತ್ತರದಾಯಿತ ಅದನ್ನ ಬೇರೆ ರೂಪದಲ್ಲಿ ಇಲ್ಲ, ಒಂದಿದೆ, ಅದು ನಾನು ಹೇಳಿಲ್ವ ಇಷ್ಟೊತ್ತಿನ ನಿಮ್ಗೆ. ಆಯ್ತು, ಇನ್ನ ಒಂದು ಖಾಲಿ, ಓಕೆ ಸಂತೋಷ, ನಿಮ್ಮ ಮಾತಿಗೆ ಗೌರವ ಕೊಟ್ಟು ಇನ್ನ ಒಂದು ಖಾಲಿ ಇದೆ, ಅದನ್ನ 100% ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ನಾನು ಈ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ತೀನಿ, ಅದು ಮಹಿಳೆಗೆ ಇಡ್ತೀವಿ, ಮಹಿಳೆಗೆ ಮಾಡ್ತೀವಿ. ಮೇ ಬಿ ಆಗದೆ ಇರ್ಬೋದು, ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ನೊಂದು ಮಹಿಳೆಗಾದ್ರೂ ಹುಡುಕಿ ಇನ್ನೊಂದು ಮಹಿಳೆ ಗೌರವವಾಗಿ ಆ ಸ್ಥಾನದಲ್ಲಿ ಕುಡಿಸ್ತೀವಿ, ಅದ್ರಲ್ಲಿ ಯಾರಿಗೂ ಅನುಮಾನ ಬೇಡ. ಅದನ್ನ ನಮ್ಮ ಪಕ್ಷ ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರ ನಾಯಕತ್ವದಲ್ಲಿ ಜೊತೆ ಹೋಗೋದನ್ನ ಮಾಡ್ತಾ ಇದೆ, ಮಾಡುತ್ತೆ, ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಎಸ್, ಯದುಕುಮಾರ್ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಹೇಗೆ ಕಾಣಿಸ್ತಾ ಇತ್ತು ಬಿಜೆಪಿಯ ಕಣ್ಣಿಗೆ ನೆನ್ನೆಯ ಕ್ಯಾಬಿನೆಟ್ DK ಟೀಮ್? ಯಾಕೆಂದರೆ ನಾವು ನಿನ್ನೆಯ ವಿದ್ಯಮಾನಗಳನ್ನು ನೋಡ್ತಾ ಇದ್ವಿ ಮೇಡಮ್. ಅಲ್ಲಿ ನಿನ್ನೆ ಬೆಳಗ್ಗೆ ಅನೌನ್ಸ್ ಆಗಿದ್ದು ಲಿಸ್ಟ್ ಒಂದು, ಮಧ್ಯಾಹ್ನ ಅನೌನ್ಸ್ ಆಗಿದ್ದು ಲಿಸ್ಟ್ ಒಂದು, ಪ್ರಮಾಣ ವಚನ ಆಗಬೇಕಾದಾಗ ಯಾವ್ಯಾವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಯಿತು ಅಂತ. ಅದು ಅವ್ರು ಹೇಳ್ತಾರೆ ಅದು ಸಹಜ ಪ್ರಕ್ರಿಯೆ, ಮಿಸ್ಟೇಕು, ಮಾಂಕಾಳ್ ವೈದ್ಯದ ನಂಬರ್ ಬೈ ಮಿಸ್ಟೇಕ್ ಅಂತ ಬಂದ್ಬಿಡ್ತು ಅಂತ. ನಾನು ಕೇಳ್ತಾ ಇರೋದು ಮೇಡಮ್, ಈ ಮುಖ್ಯಮಂತ್ರಿ ಕಳೆದ 2 ತಿಂಗಳಾಯಿತು, 2 ತಿಂಗಳಲ್ಲಿ 1 ತಿಂಗಳು ಪೂರ್ತಿಯಾಗಿ ಕಾಂಗ್ರೆಸ್ನ ಮನೆ ಬಾಗಿಲು, ಹೈಕಮಾಂಡ್ ಮನೆ ಬಾಗಿಲು ಕಾದ್ರು. ಇಷ್ಟೆಲ್ಲ ಕಾದ್ಮೇಲೂ ಕೂಡ ಕೊನೆಯ ಕ್ಷಣದವರೆಗೂ ಪಟ್ಟಿಗಳನ್ನ ರೆಡಿ ಮಾಡಿಲ್ಲ ಅಂತಂದಾಗ ಇನ್ ಯಾವ ರೀತಿಯಾದಂಥ ಮನೆ ಕಾವಲು ಕಾಯ್ದ್ರು ರಾಜ್ಯದ ಪರಿಸ್ಥಿತಿಗಳನ್ನ ಬರದಾಗ್ಬೋದು, ನೆರೆದಾಗ್ಬೋದು, ಯಾವುದು ಬಿಟ್ಬಿಟ್ಟು. ನಾ ಕೇಳಿದ್ರು ಮೇಡಮ್, ಇದು ಪರಮಾಧಿಕಾರ ಅಂತ ಹೇಳ್ತಾರೆ, ಇದು ಯಾವ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದು ಮಾಡುವಂಥದ್ದು. ನಾ ಕೇಳ್ತಿರೋದು, ನೀವು ಹೆಣ್ಮಕ್ಳ ಬಗ್ಗೆ ಕೇಳ್ತಾರೆ ಮೇಡಮ್ ಬಗ್ಗೆ, ಪಾಪ ಅವ್ರು ಅವತ್ತೇ MLC ಆಗಿ, ಅಂದ್ರೆ ರೆಕಾರ್ಡ್ ಆಗ್ತಾ, ಇಡೀ ದೇಶದಲ್ಲಿ ಒಂದು ರೆಕಾರ್ಡ್ ಆಗ್ತಾ ಇತ್ತು, ಅವತ್ತೇ MLC ಆಗಿ ಪದಗ್ರಹಣ, ಮತ್ತೆ ಸಚಿವರಾಗಿ ಪದಗ್ರಹಣ. ಮೋಸ್ಟ್ಲಿ ನಾವಂತೂ ಕೇಳಿಲ್ಲ ಈ ತರದ್ ಆಗಿರುವಂತದ್ದು, ಒಂದು ರೆಕಾರ್ಡ್ ಆಗ್ತಾ ಇತ್ತು. ಆ ರೆಕಾರ್ಡ್ ಆಗೋದನ್ನು ತಪ್ಪಿಸ್ಬಿಟ್ರು ಕೊನೆ ಕ್ಷಣದಲ್ಲಿ. ಮತ್ತೆ ಅದ್ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿಗಳ ಮುನಿಸು ಅಂತ. ಅಂದ್ರೆ ಹೆಣ್ಮಕ್ಳು ಯಾರು, ನೀವು ಗೃಹ ಜ್ಯೋತಿ, ಶಕ್ತಿ ಯೋಜನೆ ಎಲ್ಲ ಇದು ಮಾಡ್ತಿರಲ್ಲ, ಹೆಣ್ಮಕ್ಳದ್ದು ಸಚಿವರಾಗುವಂಥದ್ದು ಇಂಥವ್ರೇ ಆಗ್ಬೇಕು ಅಂತದ್ದು ಇದಿಲ್ವಲ್ಲ. ಹಿಂದೆ ಯಾರಾಗಿದ್ರೋ ಅವ್ರು ಏನ್ ಮಾಡಿದಾರೆ ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಇವತ್ತು ಆಗಿರೋರ್ನ ಯಾಕೆ ತಡೆಗಟ್ಟಿದ್ರಿ? ವಾಟ್ ವಾಸ್ ಇವ್ರು ಹೇಳ್ತಾರೆ ಟೆಕ್ನಿಕಲ್ ಅಂತ. ಉಳಿದಂತೆ ಹೆಣ್ಮಕ್ಳನ್ನ ಹೌದು ಮಾತಾಡೋಣ. ಇವತ್ತು ಆಕ್ಚುಲಿ ಸಂಪೂರ್ಣ ಪ್ರಶ್ನೆನೇ ಹೆಣ್ಮಕ್ಳು ವಿಚಾರವಾಗಿ ಅವ್ರಿಗೆ ಇಡೋದು. ಆದ್ರೆ ಈ ಕಾಂಬಿನೇಷನ್ ಹೆಂಗಿತ್ತು? ಕಾಸ್ಟ್ ವರ್ಕೌಟ್ ಮಾಡಿದ್ದು, ಹೊಸಬ್ರನ್ನ ತಂದಿದ್ದು ಮೇಡಮ್. ಈಗ ಕ್ಯಾಸ್ಟ್ ವರ್ಕೌಟ್ ಮೀನ್ಸ್ ರಾಜಕೀಯ ಪಕ್ಷದಲ್ಲಿ ನಾವು ಏನೇ ಹೇಳ್ಬೇಕಾದಾಗಲೂ ಕ್ಯಾಸ್ಟ್ ಇಲ್ಲ ಅಂದ್ರೆ ಕ್ಯಾಸ್ಟ್ ಬಂದೇ ಬರುತ್ತದಲ್ಲಿ ಅದ್ ಮಾಡಿದ್ದಾರೆ. ಆದ್ರೆ ನಾವು ಹೇಳೋದೇನು ಅಂದ್ರೆ, ಯಾವ ಮಂತ್ರಿಗಳು ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತಿದಂಥದ್ದು, CBI ಚಾರ್ಜ್ ಶೀಟ್ ಅಲ್ಲಿ ಹೆಸರಿದ್ದಂಥದ್ದು, ಈಗ ನಾಗೇಂದ್ರ ಅವ್ರದ್ದು ನಾವು ಕೇಳ್ತಾ ಇದೀವಿ ಆನ್ ದ ಫ್ಲೋರ್. ಇವತ್ತು ಮಾತಾಡ್ಬೇಕಾದಾಗ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಒಪ್ಕೊಂಡಿದಂಥದ್ದು ನಾವು 187 ಕೋಟಿ ಅಂದ್ರೆ ಇಲ್ಲ 89 ಕೋಟಿ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಅಷ್ಟೇ ಯಾರು ಚಂದ್ರಶೇಖರ್ ಅನ್ನೋ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಕುಟುಂಬದವ್ರು ಇವತ್ತು ನ್ಯಾಯಕ್ಕೋಸ್ಕರ, ಆ ಹೆಣ್ಮಕ್ಳು ಇವತ್ತಿಗೂ ನ್ಯಾಯಕ್ಕೆ ಸಿಕ್ಕಿಲ್ಲ ಅವ್ರಗದಲ್ಲಿ. ಆ ಒಂದು ಆತ್ಮಹತ್ಯೆಯಿಂದ ಬಂದಂತ ಈ ಒಂದು ಇದು ರಾಜೀನಾಮೆ ಕೊಟ್ರು. ಇವತ್ತು ಯಾವ ಆಧಾರದ ಮೇಲೆ ಇವತ್ತು 89 ಕೋಟಿ ಏನಾಯ್ತು ವಾಪಸ್ ಬರುತ್ತೆ ಅಂತಂದ್ರು. ಅಂದ್ರೆ 100 ಅಕೌಂಟ್, 1000 ಅಕೌಂಟ್ ತೆಲಂಗಾಣ ಚುನಾವಣೆ ನಡೆದಂತದ್ದು, ಅಂತವ್ರನ್ನ ಕಳಂಕಿತರ ಮತ್ತೆ ವಾಪಸ್ ತರೋದು ಎಂತದೇನು?
ಏನ್ರಿ ನೀವ್ ಹಿಂಗ್ ಅಂದ್ಬಿಟ್ರಿ? ಆರೋಪ ಇದ್ದ ತಕ್ಷಣ ಮಂತ್ರಿಗಳಾಗ್ಬಾರ್ದ? ಆರೋಪ ಇದ್ ನಾನು ಸಿಎಂ ಆಗಿದ್ದೀನಿ ಮಂತ್ರಿ ಆಗ್ಬಾರ್ದು ಅಂತ ಅವ್ರಿಗೆ ಕೇಳಿದಾಗ ನೀವ್ ಯಾಕೆ ಹಂಗ್ ಹೇಳ್ತೀರಿ? ಆದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾವು ವಿರೋಧ ಪಕ್ಷದವರು ಹೇಳಿದ್ರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದಂತದ್ದು, ಅಫಿಷಿಯಲಿ ಹೇಳಿದಂತದ್ದು. ಹಂಗಂದ್ರೆ ಅದಕ್ಕೇನ್ ಮಾನ್ಯತೆ? ಅದಕ್ಕೆ ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ? ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ? ಜೈಲಿಗೆ ಹೋಗಿ ಬರ್ತಿದ್ದಂಗೆ ಮಂತ್ರಿ ಆಗ್ಬಾರ್ದಾ, ಮುಖ್ಯಮಂತ್ರಿಗಳಾಗ್ಬಾರ್ದಾ? ಜೈಲಿಗೆ ಬಂದು ಮುಖ್ಯಮಂತ್ರಿನೇ ಮಾಡಿದಾರಲ್ಲ ಅವರು. ನಿಮ್ಮಲ್ಲೇ ಆಗಿರೋದು ಸರ್, ನಿಮ್ಮಲ್ಲೇ ಆಗಿರೋದಂತದ್ದು, ನಮ್ಮಲ್ಲ, ನಿಮ್ಮಲ್ಲೇ ಸರ್, ನಿಮ್ಮಲ್ಲೇ ಆಗಿರೋಂಥದ್ದು. ನಿಮ್ಮಲ್ಲಿ ನಿಮ್ ಸಮಯ ಮುಗಿತು, ಆಮೇಲೆ ಮಾತಾಡಿ. ಮುಖ್ಯಮಂತ್ರಿ ಆಗಿ ಜೈಲಿಗೆ ಬಂದು ಮತ್ತೆ ಮುಖ್ಯಮಂತ್ರಿ ಮಾಡಿದ್ದೀರಿ ನಿಮ್ಮಲ್ಲಿ. ಆಮೇಲೆ ಮತ್ತೆ ಕೇಳೋದು ಭ್ರಷ್ಟಾಚಾರ ಯಾಕೆ? ಕಾರ್ಮಿಕರ ಕಿಟ್ ಬಗ್ಗೆ ಸಂತೋಷ್ ಲಾಡ್ ಅವ್ರದ್ದು ಸದನದಲ್ಲಿ ಹೇಳಿದಂತದ್ದು, ಯಾವ ಕಿಟ್ಟು ಕಾರ್ಮಿಕರ ಕಿಟ್ಟು 600 - 900 ರೂಪಾಯಿಗೆ ಸಿಗ್ತಾ ಇತ್ತು, ಅದನ್ನ ಬಂದ್ಬಿಟ್ಟು 2600 ರೂಪಾಯಿ ಕಿಟ್ಟದು ಮಾಧ್ಯಮದಲ್ಲಿ ಬಂದಿದ್ದಾಗ್ಬೋದು, ನಾವು ಡಿಸ್ಕಸ್ ಮಾಡಿದಾಗ್ಬೋದು, ಸದನದಲ್ಲೂ ಚರ್ಚೆ ಆಗಿದಂತದ್ದು. ಅಂತವ್ರು ಮತ್ತೆ ವಾಪಸ್ ಬರ್ತಾರಂತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಕಳೆದ ವಾರ ಎಲ್ಲ ನೀಟ್ ಬಗ್ಗೆ ತುಂಬಾ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಯಾರು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 35 ಇತ್ತು, ಕನ್ನಡದ ಅಕ್ಷರದ ಜ್ಞಾನ ಇಲ್ಲದೆ ಇರೋಂಥವ್ರು 33 ಅಂತ ಮಾಡ್ಬಿಟ್ಟು ಅವರೇ ಮತ್ತೆ ಮಂತ್ರಿಯಾಗಿ ಬರ್ತಾ ಇದಾರೆ ಅಂದಾಗ ಅದಕ್ಕೂ ಪ್ರಶ್ನೆ ಮಾಡ್ಬೇಕಲ್ಲ ಮೇಡಮ್. ಅಲ್ಲಿ ನಾವು ಕೇಳುವಂತದ್ದು ಇನ್ನ ಬೇರೆ ಅರ್ಹರು ಇರ್ಲಿಲ್ವಾ? ಇರ್ಬೋದು, ಆದ್ರೆ ಮತ್ತೆ ಭ್ರಷ್ಟರಂತ ಹೇಳಿ ಮತ್ತೆ ಸಚಿವ ಸಂಪುಟ ಮಾಡಿದ್ದೀರಾ? ನೀವು ಆ ಪ್ರಯೋಗನೇ ಒಪ್ಕೊಳ್ಳಲ್ಲ ಅಂದ್ರೆ ನಿಮ್ಮಲ್ಲಿ ಪ್ರಯೋಗನೇ ಆಗಲ್ಲ. ಅಟ್ಲೀಸ್ಟ್ ಅವ್ರು ಪ್ರಯೋಗ ಮಾಡಿದ್ದಾರೆ. ಯಾವ ಪ್ರಯೋಗ ಮೇಡಮ್? ಪ್ರಯೋಗನೇ ಆಗಲ್ಲ. ಪ್ರಯೋಗ ಮಾಡಿದ್ದಾರೆ ಮೇಡಮ್. ಇಡೀ ತೆಲಂಗಾಣ ಚುನಾವಣೆ ಆಗ್ಬೋದು, ಇದಾಗ್ಬೋದು, ಬಿ ನಾಗೇಂದ್ರ ಅವರ ಹೆಸರನ್ನ ರಾಜೀನಾಮೆ ಕೊಟ್ಟಿದ್ದಂತದ್ದು ಯಾಕೆ? ನೈತಿಕ ಹೊಣೆ ಹೊತ್ತಿನ ಇಲ್ಲ ಭ್ರಷ್ಟಾಚಾರ ಒತ್ತಿರೋ ಅಂತದಕ್ಕ ಇಲ್ಲ ಇವತ್ತು ಅದು ಸಂಪೂರ್ಣವಾಗಿಲ್ಲ. ಬಸವರಾಜ್